ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಕೋಟೆಗಳಿವೆ, ಆದ್ರೆ ನಮ್ಮ ಮಂಡ್ಯದಲ್ಲಿ ಒಂದು ಇಲ್ಲ ಅನ್ಕೊಂಡಿದೆ. ನಮ್ಮ ಮಂಡ್ಯ ಸಿಟಿಯಲ್ಲಿ ಒಂದು ಕೋಟೆ ಇದೆ ಗುರು. ಗುತ್ಲೆ ಎಂಬ ಗ್ರಾಮದಲ್ಲಿ ಒಂದು ಕೋಟೆ ಅವಶೇಷಗಳು ಇದೆ. ಆ ಪಕ್ಕದಲ್ಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಸಹ ಇದೆ. ಕೋಟೆ ಇತಿಹಾಸವನ್ನು ಕೆದುಕ್ತಾ ಹೋದಾಗ ನನಗೆ ಸಿಕ್ಕ ಮಾಹಿತಿ ಏನಂದ್ರೆ, ಹೊಯ್ಸಳರ ದೊರೆ 3ನೇ ವೀರ ಬಳ್ಳಾಳ ದೊರೆ ಅವರು ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಎಂದು ಒಂದು ಊಹೆ ಸಹ ಇದೆ. ಅದಕ್ಕೆ ಸಾಕ್ಷ್ಯ ಏನೆಂದರೆ, ಕೋಟೆ ಬಾಗಿಲಿಂದ 200 ಮೀಟರ್ ದೂರದಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಇದೆ. ಅಲ್ಲಿ ಒಂದು ಶಾಸನ ಸಿಗುತ್ತದೆ. ಆ ಶಾಸನದಲ್ಲಿ 1316ರಲ್ಲಿ ಈ ದೇವಸ್ಥಾನವು ಸ್ಥಾಪನೆ ಇತ್ತು. ಮತ್ತೆ ಈ ದೇವಸ್ಥಾನದ ಬಗ್ಗೆ ತುಂಬಾ ಮಾಹಿತಿಗಳು 31 ಸಾಲಿನ ಕಲ್ಲಿನ ಶಾಸನ ಮೇಲೆ ಇತ್ತು, ಆದ್ರೆ ಈಗ ಇಲ್ಲ. ಕಲ್ಲಿನ ಶಾಸನ ಮತ್ತು ತಾಮ್ರ ಶಾಸನದ ಮೇಲೆ ಉಲ್ಲೇಖ ಮಾಡಿರುವ ಹಾಗೆ ಈ ದೇವಸ್ಥಾನದ ಅರ್ಚಕ ವೃತ್ತಿಗೆ ತುಂಬಾನೇ ಪೈಪೋಟಿ ಇತ್ತು ತಮ್ಮ ಜನಾಂಗದ ನಡುವೆ. ಅಗ್ನಿ ದಿವ್ಯಂ ಎಂಬ ಒಂದು ಪರೀಕ್ಷೆ ಇಡುತ್ತಾರೆ. ಅಂದ್ರೆ ಇದು ಅಗ್ನಿ ಪರೀಕ್ಷೆ ರೀತಿಯಾಗಿ ಇರುತ್ತದೆ. ಯಾವ ರೀತಿಯಾಗಿ ಅಂದ್ರೆ, ಕಬ್ಬಿಣದ ಕಾದ ಚೆಂಡನ್ನು ಕುದಿಯುತ್ತಿರುವ ಎಣ್ಣೆ ಒಳಗೆ ಬಿಡುತ್ತಾರೆ. ಅದನ್ನು ಎತ್ತಿ ಈ ದೇವಸ್ಥಾನ ನಮ್ಮ ಜನಾಂಗಕ್ಕೆ ಸೇರಿದು ಅಂತ ಹೇಳಿದರೆ ಅರ್ಚಕ ವೃತ್ತಿ ಅವರಿಗೆ ಸೇರುತ್ತಿತ್ತು. ಆ ರೀತಿಯಾಗಿ ಪರೀಕ್ಷೆ ನಡೆಸಿದ್ದರು. ಯಾವ ಜನಾಂಗದವರಿಗೆ ಈ ವೃತ್ತಿ ಸೇರಬೇಕಿತ್ತು ಆ ಜನಾಂಗದವರಿಗೆ ಯಾವುದೇ ರೀತಿಯಾಗಿರೋ ನೋವಾಗುತ್ತಿರಲಿಲ್ಲ. ಅಂದ್ರೆ ಈ ದೇವಸ್ಥಾನಕ್ಕೆ ತುಂಬಾನೇ ಮಹತ್ವ ಇತ್ತು ಆಗಿನ ಕಾಲದಲ್ಲಿ. ಆದ್ರೆ ಇವತ್ತಿನ ಕಾಲ ನೋಡೋದಾದ್ರೆ ಈ ದೇವಸ್ಥಾನ ಪೂಜಾರಿ ಶನಿವಾರದೊತ್ತು ಮಾತ್ರ 2 ಗಂಟೆ ಮೇಲೆ ಒಂದು ಅರ್ಧ ಗಂಟೆ ದೇವಸ್ಥಾನವನ್ನ ತೆಗಿತಾರೆ ಅಂತ ಇಲ್ಲಿರೋ ಸುತ್ತಮುತ್ತ ಗ್ರಾಮಸ್ಥರು ಹೇಳಿದ್ರು. ಈ ದೇವಸ್ಥಾನ ಸ್ಥಿತಿ ನೋಡಿ ನನಗೆ ತುಂಬಾನೇ ಬೇಜಾರಾಯಿತು. ಒಂದು ಕಾಲದಲ್ಲಿ ವೈಭವ ಮೆರೆದಿದ್ದ ದೇವಸ್ಥಾನ ಇಂದು ಪ್ರತಿದಿನ ಬಾಕ್ಲು ಸಹ ತೆಗೆದು ಪೂಜೆಯನ್ನು ಸಮರ್ಪಿಸುವುದಿಲ್ಲ.